ಮಕ್ಕಳೇ, ಈ ದಿನದ 8ನೇ ತರಗತಿ ವಿಜ್ಞಾನ ವಿಷಯದ ತರಗತಿಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಸೇತುಬಂಧ ವಿಷಯಕ್ಕೆ ಸಂಬಂಧಿಸಿದಂತೆ ಈ ದಿನದ ಫಲಿತಾಂಶಗಳೆಂದರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈಗ ನೀವು ದಿನದಲ್ಲಿ ನಿಮ್ಮ ಮನೆಗಳಲ್ಲಿ ಅನೇಕ ತರಕಾರಿಗಳನ್ನು, ಹಣ್ಣುಗಳನ್ನು ನಿಮ್ಮ ಮನೆಗಳಲ್ಲಿ ನೋಡಿರ್ತೀರಿ. ಅದರಲ್ಲಿ ಹುಳಿ ರುಚಿಯನ್ನು ಹೊಂದಿರುವಂತಹ ಕೆಲವು ತರಕಾರಿಗಳನ್ನು, ಹಣ್ಣುಗಳನ್ನು ನೀವು ಸೇವನೆ ಮಾಡಿರ್ತೀರಲ್ವಾ? ಹಾಗಾದರೆ ಹುಳಿ ರುಚಿಯನ್ನು ಹೊಂದಿರುವಂತಹ ತರಕಾರಿ ಅಥವಾ ಹಣ್ಣುಗಳು ಯಾವುದಂತ ಒಬ್ಬೊಬ್ಬರಾಗಿ ನೀವು ಹೇಳಬೇಕು. ಯಾರು ಕೇಳ್ತೀವಿ ನಾವು? ಹೇಳಬಹುದು. ಯಾವ ಹುಳಿ ರುಚಿಯನ್ನು ಹೊಂದಿರುವಂತಹ ತರಕಾರಿಯನ್ನು ಸೇವನೆ ಮಾಡಿದ್ಯಾ? ಮೋಸಂಬಿ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ಮೋಸಂಬಿ ಹುಳಿ ರುಚಿಯನ್ನು ಹೊಂದಿರ್ತದೆ. ಜೋರಾಗಿ ಟೊಮೆಟೊ ಯಾವ ರುಚಿಯನ್ನು ಹೊಂದಿದೆ? ಹುಳಿ ರುಚಿಯನ್ನು ಹೊಂದಿದೆ. ಹಾಗೆ ನೀವು ನೆಲ್ಲಿಕಾಯಿ ತಿಂದಿದ್ದಾಳೆ. ನೆಲ್ಲಿಕಾಯಿ ಕೂಡ ಯಾವ ರುಚಿಯನ್ನು ಹೊಂದಿದೆ? ಹುಳಿ ರುಚಿಯನ್ನು ಹೊಂದಿದ್ದಾಳೆ. ಮಾವಿನಕಾಯಿ ಅದು ಕೂಡ ಏನಿದೆ? ಹುಳಿ ರುಚಿಯನ್ನು ಹೊಂದಿದೆ. ವೆರಿ ಗುಡ್. ನೋಡಿ, ನಿಂಬೆಹಣ್ಣು ಕೂಡ ಯಾವ ರುಚಿಯನ್ನು ಹೊಂದಿದೆ? ನೋಡಿ, ನಿಂಬೆಹಣ್ಣು ನಿಮ್ಮ ಮನೆ ನೋಡಿರ್ತೀರಲ್ವಾ? ಇದು ಹುಳಿ ರುಚಿಯನ್ನು ಹೊಂದಿರ್ತದೆ ಅಲ್ವಾ? ಹಾಗೆಯೇ ಮತ್ತೆ ಯಾವ ಹಣ್ಣನ್ನು ಹುಣಸೆ ಹಣ್ಣು. ಹುಣಸೆ ಹಣ್ಣು ಕೂಡ ಏನಾಗಿದೆ? ಯಾವ ರುಚಿಯನ್ನು ಹೊಂದಿರ್ತದೆ? ಹುಳಿ ರುಚಿಯನ್ನು ಹೊಂದಿರ್ತದೆ. ದ್ರಾಕ್ಷಿ ಹಣ್ಣು. ಮತ್ತೆ ಯಾವ ಹಣ್ಣನ್ನು ಸೇವನೆ ಮಾಡಿದ್ದೇವೆ ನೀವು? ಕಿತ್ತಳೆ ಹಣ್ಣು. ಅದು ಕೂಡ ಯಾವ ರುಚಿಯನ್ನು ಹೊಂದಿರ್ತದೆ? ಹುಳಿ ರುಚಿಯನ್ನು ಹೊಂದಿರ್ತದೆ. ಮಕ್ಕಳೇ, ಮಾವಿನಕಾಯಿ ಹುಳಿ ರುಚಿಯನ್ನು ಹೊಂದಿರ್ತದೆ. ಹೀಗೆ ನೀವು ಅನೇಕ ಹುಳಿ ಹಣ್ಣುಗಳನ್ನು, ತರಕಾರಿಗಳನ್ನ ಸೇವನೆ ಮಾಡಿರ್ತೀರಲ್ಲ. ಈ ಒಂದು ಹುಳಿ ರುಚಿಗೆ ಮುಖ್ಯವಾಗಿ ಕಾರಣ ಅದರಲ್ಲಿ ಯಾವ ರಾಸಾಯನಿಕ ಇದೆ? ಏನು ಕಾರಣ ಗೊತ್ತಿದೆಯಾ? ಆ ಹುಳಿ ಹಣ್ಣುಗಳಲ್ಲಿರುವಂಥ ರಾಸಾಯನಿಕ ಯಾವುದು ಅಂದರೆ ಆಮ್ಲ. ಎಲ್ಲ ಹುಳಿ ಹಣ್ಣುಗಳಲ್ಲಿ ಇರುವಂತಹ ರಾಸಾಯನಿಕ ಯಾವುದಂದ್ರೆ ಆಮ್ಲಗಳಿರ್ತವೆ. ಬೇರೆ ಬೇರೆ ಹುಳಿ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಬೇರೆ ಬೇರೆ ಆಮ್ಲ ಇರ್ತದೆ. ಉದಾಹರಣೆ, ಈ ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರ್ತದೆ. ಹಾಗೆ ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಇರ್ತದೆ. ಅದೇ ರೀತಿಯಾಗಿ ಇಲ್ಲಿ ವಿನೆಗರ್ ಅಂತ ಹೇಳಿದ್ವಿ ನಾವು. ವಿನೆಗರ್ ಅಂತ ಇಟ್ಕೊಂಡಿದ್ದೀವಿ. ಈ ವಿನೆಗರಲ್ಲಿ ಅಸಿಟಿಕ್ ಆಮ್ಲ ಇರ್ತದೆ. ಹೀಗೆ ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಬೇರೆ ಬೇರೆ ಆಮ್ಲಗಳು ಇರ್ತವೆ. ಹಾಗಾಗಿ ಎಲ್ಲ ಆಮ್ಲಗಳು ಇರುವಂತ ಆಹಾರ ಪದಾರ್ಥಗಳು ಯಾವ ರುಚಿಯನ್ನು ಹೊಂದಿರ್ತವೆ? ಹುಳಿ ಆಮ್ಲಗಳು ಯಾವ ಹುಳಿ ರುಚಿಯನ್ನು ಆಮ್ಲಗಳು ಯಾವ ರುಚಿಯನ್ನು ಹೊಂದಿರ್ತವೆ? ಹುಳಿ ರುಚಿಯನ್ನ ಹೊಂದಿರ್ತವೆ. ಬರ್ಕೊಳ್ಳಿ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ಓಕೆ, ಹಾಗಾದ್ರೆ ಆಮ್ಲಗಳು ಯಾವ ರುಚಿಯನ್ನು ಹೊಂದಿರ್ತವೆ ಅಂದ್ರೆ ಹುಳಿ ರುಚಿಯನ್ನ ಹೊಂದಿರ್ತವೆ ಅಂತ ಗೊತ್ತಾಯ್ತು. ಹಾಗೆ ನಿಮಗೆ ನೀವು ಅನೇಕ ತರಕಾರಿಗಳನ್ನ ಸೇವನೆ ಮಾಡಿರ್ತೀರ. ಅದರಲ್ಲಿ ಕಹಿ ರುಚಿಯನ್ನು ಹೊಂದಿರುವಂತ ತರಕಾರಿ ಯಾವ್ದು ಸೇವನೆ ಮಾಡಿದ್ಯಮ್ಮ ನೀನು? ಕಹಿ ರುಚಿಯನ್ನು ಹೊಂದಿರುವ ಯಾವ ತರಕಾರಿಯನ್ನು ಸೇವನೆ ಮಾಡಿರ್ತೀರ? ವೆರಿ ಗುಡ್. ಹಾಗಲಕಾಯಿ ತರಕಾರಿಯನ್ನು ಸೇವನೆ ಮಾಡಿರ್ತೀರಲ್ವಾ ನೀವು? ಅದು ಯಾವ ರುಚಿಯನ್ನು ಹೊಂದಿರ್ತದೆ? ಕಹಿ ರುಚಿಯನ್ನ ಹೊಂದಿರ್ತದೆ. ಹಾಗಾದ್ರೆ ಕಹಿ ರುಚಿಯನ್ನು ಹೊಂದಿರುವಂತಹ ಪದಾರ್ಥಗಳಲ್ಲಿ ಯಾವ ರಾಸಾಯನಿಕ ವಸ್ತು ಇರ್ತದೆ ಅಂದ್ರೆ ಪ್ರತ್ಯಾಮ್ಲಗಳಿರ್ತದೆ. ಹಾಗಾದ್ರೆ ಪ್ರತ್ಯಾಮ್ಲಗಳು ಯಾವ ರುಚಿಯನ್ನು ಹೊಂದಿರ್ತದಪ್ಪ? ಪ್ರತ್ಯಾಮ್ಲಗಳು ಯಾವ ರುಚಿಯನ್ನು ಹೊಂದಿರ್ತವೆ ಅಂತ ಹೇಳಿದ್ವಿ? ಪ್ರತ್ಯಾಮ್ಲಗಳಾದರೆ ಕಹಿ ರುಚಿಯನ್ನ. ಮಕ್ಕಳೇ, ಈಗ ನಾವು ಆಮ್ಲ ಪ್ರತ್ಯಾಮ್ಲಗಳ ರುಚಿಯ ಭೌತಗುಣದ ಬಗ್ಗೆ ನಮಗೆ ತಿಳಿತು. ಹಾಗಾದ್ರೆ ನಾನು ಇಲ್ಲಿ ಕೆಲವು ದ್ರಾವಣಗಳನ್ನು ಇಟ್ಟಿದ್ದೀನಿ. ಈ ದ್ರಾವಣಗಳು ಆಮ್ಲೀಯ ಗುಣವನ್ನು ಹೊಂದಿದವೋ ಅಥವಾ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದವೋ ಎಂಬುದನ್ನು ನಾವು ಹೇಗೆ ಪರೀಕ್ಷೆ ಮಾಡ್ಬೋದು ಅಂದರೆ, ನಾವಿಲ್ಲಿ ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡು ಅದರ ಮೂಲಕ ನಾವು ಪರೀಕ್ಷೆಯನ್ನ ಲಿಟ್ಮಸ್ ಕಾಗದ. ಲಿಟ್ಮಸ್ನಲ್ಲಿ ಕೆಂಪು ಲಿಟ್ಮಸ್ ಒಂದಿದೆ ಹಾಗೂ ನೀಲಿ ಲಿಟ್ಮಸ್ ಕಾಗದ ಇದೆ. ಹಾಗಾದ್ರೆ ನಾನು ಯಾರು ಕರಿತೀನಿ, ನಾವು ಬರ್ಬೇಕಿಲ್ಲಿ ಪರೀಕ್ಷೆ ಮಾಡಿ ನೋಡ್ಬೇಕು. ಮಕ್ಕಳೇ, ನಾವೀಗ ಲಿಟ್ಮಸ್ ಕಾಗದವನ್ನು ಬಳಸ್ಕೊಂಡ್ಬಿಟ್ಟು ಈ ಕೊಟ್ಟಿರುವ ದ್ರಾವಣಗಳು ಆಮ್ಲೀಯವೇ ಪ್ರತ್ಯಾಮ್ಲವೇ ಅಂತ ನೋಡಿದಾಗ ಕೆಂಪು ಲಿಟ್ಮಸ್
ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಅದು ಯಾವ ಗುಣವನ್ನು ಹೊಂದಿರ್ತದೆ? ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಅದೇ ರೀತಿಯಾಗಿ ನೀಲಿ ಲಿಟ್ಮಸ್ ಆಮ್ಲೀಯ ದ್ರಾವಣದಲ್ಲಿ ಏನಾಗುತ್ತೆ? ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಹಾಗಾದರೆ ಅದನ್ನು ನಾವೀಗ ಚಟುವಟಿಕೆ ಮೂಲಕ ನೋಡೋಣ. ಹಾಗಾದರೆ ಇದು ಕೆಂಪು ಲಿಟ್ಮಸ್ ಕಾಗದ. ಇದನ್ನು ಈ ಆಮ್ಲದಲ್ಲಿ ಅದ್ದುತ್ತೇನೆ, ಈ ದ್ರಾವಣದಲ್ಲಿ ಅದ್ದುತ್ತೇನೆ. ಇದು ನೋಡಿ ನೀಲಿ ಬಣ್ಣಕ್ಕೆ ತಿರುಗಿದೆ. ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಹಾಗಾದರೆ ಈ ದ್ರಾವಣ ಯಾವ ಗುಣವನ್ನು ಹೊಂದಿದೆ? ಇದು ಪ್ರತ್ಯಾಮ್ಲೀಯ ದ್ರಾವಣವನ್ನು ಹೊಂದಿದೆ. ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಇಲ್ಲಿ ನಾವು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂತಹ ಯಾವ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ? ಸಾಬೂನಿನ ದ್ರಾವಣ. ಸಾಬೂನಿನ ದ್ರಾವಣ. ಸಾಬೂನಿನ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ. ಈಗ ನೀಲಿ ಲಿಟ್ಮಸ್ ಅನ್ನು ಪರೀಕ್ಷೆ ಮಾಡಿ ನಾವು ನೋಡೋಣ. ನೀಲಿ ಲಿಟ್ಮಸ್ ಅನ್ನು ನಾನು ತಿಂತೀನಿ. ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣದಲ್ಲಿ ತಿರುಗಿದೆ. ಹೇಳಮ್ಮ, ಏನಾಯ್ತು ನೀಲಿ ಲಿಟ್ಮಸ್? ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿದೆ. ಆದ್ದರಿಂದ ಇದು ನಿಂಬೆ ರಸ ಆಮ್ಲೀಯ ಗುಣವನ್ನು ಹೊಂದಿದೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸಿದೆ. ನೀಲಿ ಆಮ್ಲಗಳು ನೀಲಿ ಬಣ್ಣದಿಂದ ಕೆಂಪು ಬಣ್ಣದಿಂದ ಬದಲಾಯಿಸಿದೆ. ಹಾಗಾದರೆ ಆಮ್ಲಗಳನ್ನ ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸಿದಾಗ ಯಾವ ಬದಲಾವಣೆ ಆಗ್ತಮ್ಮ? ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ವೆರಿ ಗುಡ್. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳನ್ನು ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸಿದಾಗ ಯಾವ ಬಣ್ಣಕ್ಕೆ ತಿರುಗುತ್ತದೆ? ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ವೆರಿ ಗುಡ್. ಕ್ಲಬ್ಸ್ ಹಾಕಿ ಹೇಳರು. ಮಕ್ಕಳೇ, ಈಗ ನಾವು ಲಿಟ್ಮಸ್ ಕಾಗದದಿಂದ ಏನು ಮಾಡಿದ್ವಿ? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಮತ್ತೊಂದು ಸೂಚಕ, ಸಂಶ್ಲೇಷಿತ ಸೂಚಕವನ್ನು ಬಳಕೆ ಮಾಡಿಕೊಂಡು ಕೂಡ ನಾವು ಏನು ಮಾಡ್ಬೋದು? ಕೊಟ್ಟಿರುವ ದ್ರಾವಣ ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂಬುದನ್ನು ನಾವು ತಿಳಿಬೋದು. ಹಾಗಾದರೆ ಈ ಒಂದು ಸೂಚಕದ ಹೆಸರೇನಪ್ಪ ಅಂದರೆ ಇದರ ಹೆಸರು ಫಿನಾಫ್ಥಲಿನ್ ದ್ರಾವಣ ಅಂತ. ಇದರ ಹೆಸರು ಏನಂದ್ರೆ ಫಿನಾಫ್ಥಲಿನ್ ದ್ರಾವಣ. ಹಾಗಾಗಿ ಈ ದ್ರಾವಣವನ್ನು ನಾವು ತೆಗೆದುಕೊಂಡು ಇದಕ್ಕೆ ಒಂದೆರಡು ಹನಿಗಳನ್ನ ಹಾಕೋಣ. ಏನು ಬದಲಾವಣೆ ಆಗುತ್ತೆ ಅಂದ್ರೆ ಗಮನಿಸಿ. ಏನಾದ್ರು ಬದಲಾವಣೆ ಆಯ್ತಾ? ಹಾಗಾಗಿ ಫಿನಾಫ್ಥಲಿನ್ ದ್ರಾವಣ ಆಮ್ಲದಲ್ಲಿ ಯಾವುದೇ ರೀತಿ ಬಣ್ಣವನ್ನು ಬದಲಾಯಿಸೋದಿಲ್ಲ ಅಂತ ಗೊತ್ತಾಗಿದೆ. ಹಾಗೆಯೇ ನಾವು ನೀನೇನು ತೆಗೆದುಕೊಂಡಿದ್ದೆ ಅಂದ್ರೆ ನಾನೊಂದು ಕನ್ನಡದಲ್ಲಿ ಪ್ರತ್ಯಾಮ್ಲ ದ್ರಾವಣವನ್ನು ತೆಗೆದುಕೊಂಡಿದ್ದೆ. ನೀನೇನು ತಗೊಂಡಿದ್ದಮ್ಮ? ನಾನು ಒಂದು ಕನ್ನಡದಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೆ ಕನ್ನಡದಲ್ವಾ? ಈಗ ಪ್ರತ್ಯಾಮ್ಲ ದ್ರಾವಣವನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಕನ್ನಡದಲ್ಲಿ. ಈಗ ಅದಕ್ಕೆ ನಾವೇನು ಹಾಕೋಣ? ಫಿನಾಫ್ಥಲಿನ್ ದ್ರಾವಣವನ್ನು ಹಾಕೋಣ. ನೋಡಿ ಯಾವ ಬಣ್ಣ ಬಂತಿಲ್ಲಿ? ಗುಲಾಬಿ ಬಣ್ಣ ಬಂತಲ್ವಾ? ನೋಡಿ ಈ ಫಿನಾಫ್ಥಲಿನ್ ದ್ರಾವಣ ಪ್ರತ್ಯಾಮ್ಲದಲ್ಲಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ನೋಡಿ ಈ ಒಂದು ಸೂಚಕವನ್ನು ಬಳಕೆ ಮಾಡಿಕೊಂಡು ಕೂಡ ನಾವು ಏನು ಕಂಡುಹಿಡಿಯಬಹುದು? ಕೊಟ್ಟಿರುವ ದ್ರಾವಣ ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂಬುದನ್ನು ನಾವು ತಿಳಿಬಹುದು. ಮಕ್ಕಳೇ, ಈಗ ನಾವು ಫಿನಾಫ್ಥಲಿನ್ ದ್ರಾವಣವನ್ನು ಬಳಕೆ ಮಾಡಿಬಿಟ್ಟು ಆಮ್ಲವೇ ಅಥವಾ ಪ್ರತ್ಯಾಮ್ಲ ಎಂಬುದನ್ನು ಪತ್ತೆ ಮಾಡಬಹುದಲ್ವಾ? ಅದೇ ರೀತಿಯಾಗಿ ಮತ್ತೊಂದು ನೈಸರ್ಗಿಕವಾಗಿ ಸೂಚಕವಾಗಿ ಬಳಸುವಂಥ ಅರಿಶಿಣವನ್ನು ಬಳಕೆ ಮಾಡಿಕೊಂಡು ಕೂಡ ನಾವು ಈ ಕೊಟ್ಟಿರುವ ದ್ರಾವಣ ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂಬುದನ್ನು ನಾವು ತಿಳಿಯಬಹುದು. ಈಗ ಮೊದಲನೇದಾಗಿ ಇದರಲ್ಲಿ ನೀವು ತೆಗೆದುಕೊಂಡಿರುವಂಥ ದ್ರಾವಣ ಯಾವುದು? ಆಮ್ಲವನ್ನು ತೆಗೆದುಕೊಂಡಿರಲ್ಲ. ಅದಕ್ಕೆ ನಾನು ಏನಾಗ್ತಾ ಇದ್ದೀನಿ ಅಂದರೆ ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀವಿ. ಯಾವ ಬಣ್ಣ ಬದಲಾವಣೆ ಆಗುತ್ತೆ ಅಂತ ಗಮನಿಸಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ದ್ರಾವಣದಲ್ಲಿ ಯಾವ ದ್ರಾವಣ ತೆಗೆದುಕೊಂಡಿದ್ಯಾ? ಪ್ರತ್ಯಾಮ್ಲ ದ್ರಾವಣವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾವೀಗ ಅರಿಶಿಣ ಪುಡಿಯನ್ನು ಹಾಕೋಣ. ನೋಡಿ ದ್ರಾವಣದಲ್ಲಿ ಇಲ್ಲಿ ಯಾವ ಬಣ್ಣ ಬರ್ತಾ ಇದೆ? ಇಲ್ಲಿ ಕೆಂಪು ಮಿಶ್ರಿತ ಬಣ್ಣ ಬರ್ತಾ ಇದೆ.
ಸೊ ಹಾಗಾದ್ರೆ ಪ್ರತ್ಯಾಮ್ಲಗಳ ಅರಿಶಿನ ಬಳಕೆ ಮಾಡಿಕೊಂಡು ಕೂಡ ಏನು ಮಾಡಿದ್ವಿ ನೋಡ, ಆಮ್ಲದಲ್ಲಿ ಏನಾಗಿದೆ ಹಳದಿ ಬಣ್ಣದಲ್ಲಿ ಇರ್ತದೆ, ಪ್ರತ್ಯಾಮ್ಲ ಸ್ವಲ್ಪ ಕೆಂಪು ಮಿಶ್ರಿತ ಬಣ್ಣ ನೋಡಿ ಇಲ್ಲಿ ಮಾಡಿದೀವಲ್ಲ, ಕೆಂಪು ಮಿಶ್ರಿತ ಬಣ್ಣದಲ್ಲಿ ಈ ರೀತಿಯಾಗಿ ಕೆಂಪು ಮಿಶ್ರಿತ ಬಣ್ಣವನ್ನ ನೋಡ್ತಾ ಇದೀವಿ ನಾವು. ನೋಡಿ ಈಗ ಅರಿಶಿನ ಪುಡಿಯನ್ನು ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಕೆಂಪು ಮಿಶ್ರಿತ ಬಣ್ಣ ಬಂದಿದೆ. ಇದು ಆಮ್ಲದಲ್ಲಿ ಹಳದಿಯಾಗಿರುತ್ತದೆ, ಪ್ರತ್ಯಾಮ್ಲದಲ್ಲಿ ಕೆಂಪು ಮಿಶ್ರಿತ ಬಣ್ಣ ಬರುತ್ತದೆ. ಇದರಿಂದ ಅರಿಶಿನವನ್ನು ಬಳಕೆ ಮಾಡಿಕೊಂಡು ಸಹ ನಾವು ಕೊಟ್ಟಿರುವ ಪ್ರತ್ಯಾಮ್ಲ ಅಥವಾ ಆಮ್ಲವನ್ನು ತಿಳಿಬಹುದು. ಮಕ್ಕಳೇ, ನಿಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ, ದೃಷ್ಟಿ ತೆಗಿಬೇಕಾದ್ರೆ ಅರಿಶಿನ ನೀರನ್ನು ಬಳಕೆ ಮಾಡ್ತಾರಲ್ವಾ? ಏನು ಮಾಡ್ತಾರೆ ಅರಿಶಿನ ದೃಷ್ಟಿ ತೆಗಿಬೇಕಾದ್ರೆ ನಿಮ್ಮ ಮನೆಗಳಲ್ಲಿ ಏನು ಮಾಡೋದು ನೋಡಿ? ಸುಣ್ಣದ ನೀರು ಆಮೇಲೆ ಅರಿಶಿನ ನೀರು ಹಾಕ್ಬಿಟ್ಟು ದೃಷ್ಟಿ ತೆಗಿತಾರೆ. ಸುಣ್ಣ ಹಾಕಿದಾಗ ಯಾವ ಬಣ್ಣ ಬದಲಾವಣೆ ಆಗುತ್ತೆ? ರೆಡ್ ಕಲರ್ ಬಣ್ಣ, ಈ ಥರ ಬಣ್ಣ ಆಗುತ್ತಲ್ವಾ? ಕೊಡಿ. ಈಗ ದೃಷ್ಟಿ ತೆಗಿಯಕ್ಕೆ ನಾವೇನಂತೀವಿ, ದೃಷ್ಟಿ ಆಗಿದೆ ಅದಕ್ಕೆ ಬಣ್ಣ ಕೆಂಪಾಯ್ತು ಅಂತ ಹೇಳ್ತೀವಲ್ವಾ? ಆದರೆ ಅರಿಶಿನ ನೀರನ್ನು ತೆಗೆದುಕೊಳ್ತಾರೆ, ಅದು ಸುಣ್ಣ ಹಾಕಿದಾಗ ಸುಣ್ಣದ ಹೈಡ್ರಾಕ್ಸೈಡ್ ಆಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗೋದು ಒಂದು ಪ್ರತ್ಯಾಮ್ಲ. ನಿಮಗೆ ಗೊತ್ತಿದೆ, ಪ್ರತ್ಯಾಮ್ಲದಲ್ಲಿ ಅರಿಶಿನ ಬಣ್ಣ ಯಾವ ಬಣ್ಣ ಆಗುತ್ತೆ? ಕೆಂಪು ಬಣ್ಣ ಬರ್ತದೆ ಅಂತ ಗೊತ್ತಿದೆ ಅಲ್ವಾ? ಹಾಗಾದ್ರೆ ನಿಜವಾಗ್ಲೂ ದೃಷ್ಟಿ ಆಗಿದೆ ಅಂತ ನಾವು ನಂಬೋದಾದ್ರೆ ಇಲ್ಲ, ಅಲ್ಲಿ ಯಾವ ಕ್ರಿಯೆ ನಡೀತೋ ರಾಸಾಯನಿಕ ಕ್ರಿಯೆ ನಡೆಯೋದ್ರಿಂದ ಅಲ್ಲಿ ಬಣ್ಣ ಬದಲಾವಣೆ ಆಯಿತು. ಹೀಗೆ ನಾವು ದೈನಂದಿನ ಜೀವನದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳನ್ನು ಸಹ ನೋಡ್ತಾ ಇರ್ತೀವಿ. ಮಕ್ಕಳೇ, ಈಗ ಬೋರ್ಡ್ ಮೇಲೆ ಬರ್ತೀನಿ, ಬರ್ಕೊಳ್ಳಿ ಇದನ್ನ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಅದೇ ರೀತಿ ಈ ಕಡೆ ಪ್ರತ್ಯಾಮ್ಲಗಳು ಬರ್ತೀನಿ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಇರೋದನ್ನು ಏನೋ ಬರ್ಕೊಡ್ರ ಬರ್ಕೊಳ್ತಾ ಇದೆಯಾ? ಈಗ ಬರ್ಕೊಳ್ಳೋ. ಮಕ್ಕಳಿಗೆ ನಾವು ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳ ಕೆಲವು ಗುಣಗಳನ್ನು ತಿಳ್ಕೊಂಡವಲ್ಲ, ಇದು ನಾನು ನಿಮಗೆ ಹಾಡಿನ ಮೂಲಕ ಹೇಳ್ಕೊಡ್ತೀನಿ, ಎಲ್ಲರೂ ಹೇಳಬೇಕು. ಗೊತ್ತಾಯ್ತಾ? ಆಮ್ಲಗಳ ಗುಣಗಳನ್ನು ಹೇಳುವೆನು ನಾನಿಂದು, ಆಮ್ಲಗಳ ಗುಣಗಳನ್ನು ಹೇಳುವೆನು ನಾನಿಂದು, ಆಮ್ಲಗಳ ಗುಣಗಳನ್ನು ಹೇಳುವೆನು ನಾನಿಂದು, ಆಮ್ಲಗಳ ಗುಣಗಳನ್ನು ಹೇಳುವೆನು ನಾನಿಂದು. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುವವು, ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುವವು, ನೀಲಿ ಲಿಟ್ಮಸ್ ಅನ್ನು ಕೆಂಪಗೆ ತಿರುಗಿಸುವವು. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುವವು, ಆಮ್ಲಗಳು
ಕಥೆಯನ್ನ ಹೇಳ್ತೀನಿ. ಆ ಕಥೆಯ ಮೂಲಕ ನಾವು ಆಮ್ಲ ಅಂದ್ರೇನು, ಪ್ರತ್ಯಾಮ್ಲ ಅಂದ್ರೇನು, ಅವುಗಳ ಗುಣಗಳೇನು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಕಥೆ ಮುಗಿದ ನಂತರ ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ಅದನ್ನು ನೀವು ಸರಿಯಾಗಿ ಕಥೆಯನ್ನ ಕೇಳಿಸ್ಕೊಳ್ಬೇಕು. ಒಂದು ಊರಿನಲ್ಲಿ ಇಬ್ಬರು ಸ್ನೇಹಿತರಿದ್ರು. ಒಂದು ಊರಿನಲ್ಲಿ ಇಬ್ಬರು ಸ್ನೇಹಿತರಿದ್ರು. ಅವರ ಹೆಸರು, ಒಬ್ಬನ ಹೆಸರೇನಪ್ಪ ಅಂತಂದ್ರೆ ಆಮ್ಲ ಅಂತ, ಇನ್ನೊಬ್ಬನ ಹೆಸರು ಪ್ರತ್ಯಾಮ್ಲ ಅಂತ. ಒಂದು ಊರಿನಲ್ಲಿ ಇಬ್ಬರು ಗೆಳೆಯರಿದ್ರು. ಅವರು ತುಂಬಾ ಆತ್ಮೀಯ ಗೆಳೆಯರಾಗಿದ್ರು. ಒಬ್ಬರನ್ನ ಬಿಟ್ಟು ಮತ್ತೊಬ್ರು ಇರ್ತಾ ಇರಲಿಲ್ಲ. ಆ ಇಬ್ಬರು ಗೆಳೆಯರ ಹೆಸರು ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ. ಹೇಳ್ತೀನಿ, ಯಾರಿಗಾದ್ರೂ ಪ್ರಶ್ನೆನ ಹೇಳೋದು. ಇಬ್ಬರು ಗೆಳೆಯರ ಹೆಸರು ಏನಾಗಿತ್ತಪ್ಪ? ಎದ್ದಿನ ಹೇಳ, ಜೋರಾಗಿ ಹೇಳು. ಆ ಇಬ್ಬರು ಗೆಳೆಯರ ಹೆಸರು ಆಮ್ಲ ಮತ್ತು ಪ್ರತ್ಯಾಮ್ಲ ಆಗಿತ್ತು. ಈ ಆಮ್ಲನ ಗೆಳೆಯರಿದ್ದಲ್ಲ, ಅವನಿಗೆ ಹುಳಿ ರುಚಿ ಎಂದರೆ ಬಹಳ ತುಂಬಾ ಇಷ್ಟ ಆಗ್ತಾ ಇತ್ತು. ಆಮ್ಲ ನನಗೆ ಯಾವ ರುಚಿ ತುಂಬಾ ಇಷ್ಟ ಆಗ್ತಿತ್ತು? ಹುಳಿ ರುಚಿನ ತುಂಬಾ ಇಷ್ಟಪಡ್ತಾ ಇದ್ದ ಆಮ್ಲನು. ಹಾಗಾಗಿ ಇವನು ಹುಳಿ ಹಣ್ಣುಗಳು ಹಾಗೂ ಹುಳಿ ರುಚಿಯನ್ನು ಹೊಂದಿರುವಂತಹ ತರಕಾರಿಗಳೊಂದಿಗೆ ಇರ್ತಾ ಇದ್ದ. ಯಾರು? ಆಮ್ಲ. ಎಲ್ಲ ಹುಳಿ ಹಣ್ಣುಗಳಲ್ಲಿ ಮತ್ತು ಹುಳಿ ರುಚಿಯನ್ನು ಹೊಂದಿರುವಂತಹ ತರಕಾರಿಗಳಲ್ಲಿ ಈ ಆಮ್ಲ ಜೊತೆಗೆ ಇರ್ತಾ ಇದ್ದ. ಅದೇ ರೀತಿಯಾಗಿ ಮತ್ತೊಬ್ಬ ಗೆಳೆಯ ಇದ್ದ. ಮತ್ತೊಬ್ಬ ಗೆಳೆಯನ ಹೆಸರೇನಮ್ಮ? ಮತ್ತೊಬ್ಬ ಗೆಳೆಯನ ಹೆಸರೇನು? ಮತ್ತೊಬ್ಬ ಗೆಳೆಯನ ಹೆಸರು ಪ್ರತ್ಯಾಮ್ಲ. ಹಾಗಾದ್ರೆ ಅವನು ಯಾವ ರುಚಿಯನ್ನ ಇಷ್ಟಪಡ್ತಿದ್ದ ಅಂದ್ರೆ ಅವನು ಕಹಿ ರುಚಿಯನ್ನ ಇಷ್ಟಪಡ್ತಾ ಇದ್ದ. ಪ್ರತ್ಯಾಮ್ಲ ಗೆಳೆಯ ಇದ್ದಲ್ಲ, ಅವನು ಯಾವ ರುಚಿಯನ್ನು ಇಷ್ಟಪಡ್ತಾ ಇದ್ದಮ್ಮ? ಕಹಿ ರುಚಿಯನ್ನ ಇಷ್ಟಪಡ್ತಾ ಇದ್ದ. ಹೀಗೆ ಒಂದು ಊರಿನಲ್ಲಿ ಇಬ್ಬರು ಗೆಳೆಯರಿದ್ರು. ಅವರ ಹೆಸರು ಆಮ್ಲ ಮತ್ತು ಪ್ರತ್ಯಾಮ್ಲ. ಆಮ್ಲ ಹುಳಿ ರುಚಿಯನ್ನು ಇಷ್ಟಪಡ್ತಾ ಇದ್ದ, ಪ್ರತ್ಯಾಮ್ಲ ಕಹಿ ರುಚಿಯನ್ನ ಇಷ್ಟಪಡ್ತಾ ಇದ್ದ. ಈ ಆಮ್ಲವನ್ನ ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ತಿಳಿಯೋದಕ್ಕೋಸ್ಕರ ಒಂದು ಪರೀಕ್ಷೆಗೆ ಒಳಪಡಿಸಲಾಗುತ್ತಿತ್ತು. ಅವರ ಪ್ರತ್ಯಾಮ್ಲ ಮತ್ತು ಆಮ್ಲ ಇಬ್ಬರ ಸ್ವಭಾವವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವರನ್ನ ಒಂದು ಪರೀಕ್ಷೆಗೆ ಒಳಪಡಿಸಲಾಗ್ತಿತ್ತು. ಅದು ಯಾವ ಪರೀಕ್ಷೆ ಅಂದ್ರೆ ಲಿಟ್ಮಸ್ ಪರೀಕ್ಷೆ. ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಇವರ ಗುಣಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಯಾವ ಒಂದು ಪರೀಕ್ಷೆಗೆ ಅವರನ್ನ ಒಳಪಡಿಸಲಾಗ್ತಿತ್ತಮ್ಮ? ವೆರಿ ಗುಡ್. ಲಿಟ್ಮಸ್ ಪರೀಕ್ಷೆಗೆ ಅವರನ್ನ ಒಳಪಡಿಸಲಾಗ್ತಿತ್ತು. ಹಾಗಾದ್ರೆ ಆಮ್ಲವನ್ನ ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸಿದಾಗ ಏನಾಗ್ತಿತ್ತು ಅಂತ ನೋಡೋಣ. ಈಗ ನೋಡ್ರಿ, ಈ ಆಮ್ಲವನ್ನ ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸಿದಾಗ ಆಮ್ಲದಲ್ಲಿ ಯಾವಾಗಲೂ ನೀಲಿ ಲಿಟ್ಮಸ್ ಏನಾಗ್ತಿತ್ತು? ಕೆಂಪು ಬಣ್ಣಕ್ಕೆ ತಿರುಗ್ತಾ ಇತ್ತು. ಅದೇ ರೀತಿಯಾಗಿ ಪ್ರತ್ಯಾಮ್ಲವನ್ನ ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸಿದಾಗ ಕೆಂಪು ಲಿಟ್ಮಸ್ ಇದನ್ನ ನೀಲಿ ಲಿಟ್ಮಸ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದ. ಯಾರು? ಆಮ್ಲವನ್ನ ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸಿದಾಗ ಆಮ್ಲ ಎಂಬ ಗೆಳೆಯ ಏನಿದ್ದಲ್ಲ, ಅವನು ನೀಲಿ ಲಿಟ್ಮಸ್ ಅನ್ನ ಕೆಂಪು ಲಿಟ್ಮಸ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಅವನ ಗೆಳೆಯ ಇದ್ದಲ್ಲ ಪ್ರತ್ಯಾಮ್ಲ, ಅವನು ಕೆಂಪು ಲಿಟ್ಮಸ್ ಅನ್ನ ನೀಲಿ ಲಿಟ್ಮಸ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದ. ಹಾಗಾದ್ರೆ ಆಮ್ಲವನ್ನ ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸಿದಾಗ ಯಾವ ಪರೀಕ್ಷೆಗೆ ಒಳಪಡಿಸಿದಾಗ ಏನು ಬದಲಾವಣೆ ತೋರಿಸ್ತಾ ಇದ್ದ ಅವನು? ಆಮ್ಲ ನೀಲಿ ಬಣ್ಣವನ್ನು ಯಾವ ಬಣ್ಣಕ್ಕೆ ತಿರುಗಿಸ್ತಾ ಇದ್ದ? ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಹೇಳು. ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ತಿರುಗಿಸ್ತಾ ಇದ್ದ. ಹಾಗೇನೆ ಪ್ರತ್ಯಾಮ್ಲ ಗೆಳೆಯ ಇದ್ದ, ಅವನನ್ನು ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸಿದಾಗ ಯಾವ ಬಣ್ಣಕ್ಕೆ ತಿರುಗಿಸ್ತಾ ಇದ್ದಮ್ಮ? ಪ್ರತ್ಯಾಮ್ಲವನ್ನು ಒಳಪಡಿಸಿದಾಗ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ. ವೆರಿ ಗುಡ್. ಕೆಂಪು ಲಿಟ್ಮಸ್ ಬಣ್ಣವನ್ನ ನೀಲಿ ಬಣ್ಣಕ್ಕೆ ತಿರುಗಿಸ್ತಾ ಇದ್ದ ಅಲ್ವಾ? ನೋಡಿ, ಇದರಲ್ಲಿ ನಮಗೆ ಆಮ್ಲಗಳ ಗುಣ, ಎರಡು ಗುಣ ಗೊತ್ತಾಯ್ತು. ಆಮ್ಲ ಯಾವ ರುಚಿನ ಹೊಂದಿದ್ದ? ಪ್ರತ್ಯಾಮ್ಲ ಕಹಿ ರುಚಿನ ಹೊಂದಿದ್ದ. ಆಮ್ಲ ನೀಲಿ ಲಿಟ್ಮಸ್ ಅನ್ನ ಕೆಂಪು ಲಿಟ್ಮಸ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದ. ಅದೇ ರೀತಿ ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ಅನ್ನ ನೀಲಿ ಲಿಟ್ಮಸ್ ಆಗಿ ಪರಿವರ್ತನೆ ಮಾಡ್ತಾ ಇರೋದು ಗೊತ್ತಾಯ್ತು.
ಅಯಾನ್ ಅಂತ ಓದಬೇಕು. ಹಾಗಾದ್ರೆ ಆಮ್ಲ ನೀರಿನಲ್ಲಿ ಕರಗಿದಾಗ ಯಾವ ಅಯಾನ್ಗಳನ್ನು ಉಂಟು ಮಾಡ್ತಾ ಇದ್ದಾವೋ ಅಂದ್ರೆ ಹೈಡ್ರೋಜನ್ ಅಯಾನ್. ಯಾವ ಅಯಾನ್? ಹೈಡ್ರೋಜನ್ ಅಯಾನ್ಗಳನ್ನು ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಅವನ ಗೆಳೆಯ ಯಾರಿದ್ದ? ಪ್ರತ್ಯಾಮ್ಲ ಇದ್ದಲ್ಲ, ಆ ಪ್ರತ್ಯಾಮ್ಲ ನೀವು ನೋಡಿದ್ವಿ. ಪ್ರತ್ಯಾಮ್ಲೀಯ ವಸ್ತುಗಳನ್ನು ತೆಗೆದುಕೊಂಡಿದ್ದಾಗಲೇ ಈ ಪ್ರತ್ಯಾಮ್ಲ ನೀರಿಗೆ ಹಾಕಿದಾಗ ಅವನು ಸಹ ಅಯಾನ್ಗಳನ್ನ ಉಂಟು ಮಾಡ್ತಾ ಇದ್ದ. ಹಾಗಾದ್ರೆ ಅವನು ಯಾವ ಅಯಾನ್ಗಳನ್ನು ಉಂಟು ಮಾಡ್ತಾ ಇದ್ದ ನೀರಲ್ಲಿ ಕರಗಿದಾಗ ಅಂದ್ರೆ ಹೈಡ್ರಾಕ್ಸಿಲ್ ಅಯಾನ್ಗಳನ್ನ ಉಂಟು ಮಾಡ್ತಾ ಇದ್ದ. ಹೈಡ್ರಾಕ್ಸಿಲ್ನ ಸೂತ್ರ ಏನಪ್ಪ ಅಂದ್ರೆ OH- ಋಣ ಅಯಾನ್, ಇದು ಧನ ಅಯಾನ್. ಹೈಡ್ರಾಕ್ಸಿಲ್ ಅಯಾನ್ ಹಾಗಾದ್ರೆ ಯಾವ ಅಯಾನ್ಗಳನ್ನು ಉಂಟು ಮಾಡ್ತಾ ಇದ್ದಾನ? ಪ್ರತ್ಯಾಮ್ಲ ನೀರಲ್ಲಿ ಕರಗಿದಾಗ ಯಾವ ಅಯಾನ್ಗಳನ್ನು ಉಂಟು ಮಾಡ್ತಾ ಇದ್ದ? ಯಾವ ಅಯಾನ್ಗಳನ್ನ? ಹೈಡ್ರಾಕ್ಸಿಲ್ ಅಯಾನ್ಗಳನ್ನು ಉಂಟು ಮಾಡ್ತಾ ಇದ್ದ. ಅದೇ ರೀತಿಯಾಗಿ ನೀರಲ್ಲಿ ಕರಗಿದಾಗ ಯಾವ ಅಯಾನ್ಗಳನ್ನು ಉಂಟು ಮಾಡ್ತಾ ಇದ್ದಮ್ಮ? ವೆರಿ ಗುಡ್. ಹೇಳಿ, ಯಾವ ಅಯಾನ್ಗಳನ್ನ? ಹೈಡ್ರೋಜನ್ ಅಯಾನ್ಗಳನ್ನ ಉಂಟು ಮಾಡ್ತಾ ಇದ್ದ. ಆಮ್ಲ ನೀರಲ್ಲಿ ಕರಗಿದಾಗ ಹೈಡ್ರೋಜನ್ ಅಯಾನ್ಗಳನ್ನ ಉಂಟು ಮಾಡ್ತಾ ಇದ್ದ. ಅದೇ ರೀತಿ ಪ್ರತ್ಯಾಮ್ಲ ನೀರಲ್ಲಿ ಕರಗಿದಾಗ ಹೈಡ್ರಾಕ್ಸಿಲ್ ಅಯಾನ್ಗಳನ್ನ ಉಂಟು ಮಾಡ್ತಾ ಇದ್ದ. ಅದೇ ರೀತಿ ಈ ಆಮ್ಲ ಹೈಡ್ರೋಜನ್ ಅಯಾನ್ಗಳ ಸಾರತೆ ಜಾಸ್ತಿ ಆದಂಗೆಲ್ಲ ಪ್ರಬಲ ಆಮ್ಲವನ್ನು ಒಂದು ಗುಣವನ್ನ ಹೊಂದಿರ್ತಾ ಇದ್ದ. ಕಡಿಮೆ ಹೈಡ್ರೋಜನ್ ಅಯಾನ್ಗಳಿದ್ರೆ ಅಂತ ಆಮ್ಲಕ್ಕೆ ಏನು ಕರಿತೀವಿ? ದುರ್ಬಲ ಆಮ್ಲ. ಹೆಚ್ಚು ಹೈಡ್ರೋಜನ್ ಅಯಾನ್ಗಳಿದ್ರೆ ಅದನ್ನ ಕರಿತಾ ಇದ್ರು ಪ್ರಬಲ ಆಮ್ಲ ಅಂತ ಕರಿತಾ ಇದ್ರು. ಕಡಿಮೆ ಹೈಡ್ರೋಜನ್ ಅಯಾನ್ಗಳಿದ್ರೆ ಅವನಿಗೆ ಎಂತ ಆಮ್ಲ ಅಂತ ಕರಿತಾ ಇದ್ರು? ದುರ್ಬಲ ಆಮ್ಲ. ಅದೇ ರೀತಿಯಾಗಿ ಹೆಚ್ಚು ಹೈಡ್ರಾಕ್ಸಿಲ್ ಅಯಾನ್ಗಳಿದ್ರೆ ಅದಕ್ಕೆ ಪ್ರಬಲ ಪ್ರತ್ಯಾಮ್ಲ ಅಂತ ಕರಿತಿದ್ರು ಅವನನ್ನ. ಒಂದ್ ವೇಳೆ ಪ್ರತ್ಯಾಮ್ಲ ಏನಾದ್ರು ಕಡಿಮೆ ಹೈಡ್ರಾಕ್ಸಿಲ್ಗಳನ್ನ ಹೊಂದಿದ್ರೆ ಅವನಿಗೆ ಅಂತ ಕರಿತಾ ಇದ್ರು? ದುರ್ಬಲ ಪ್ರತ್ಯಾಮ್ಲ ಅಂತ ಕರಿತಿದ್ರು. ನೋಡ್ರಿ, ಒಂದು ದ್ರಾವಣ ಕೊಟ್ಟಿರುವಂತ ದ್ರಾವಣ, ಯಾವುದೋ ದ್ರಾವಣ ಹೆಚ್ಚು ಪ್ರಬಲವಾಗಿದೆಯೋ ಅಥವಾ ಕಡಿಮೆ ಆಗಿದೆಯೋ, ಕಡಿಮೆ ಆಮ್ಲೀಯವಾಗಿದೆಯೋ ಅಥವಾ ಹೆಚ್ಚು ಆಮ್ಲೀಯವಾಗಿದೆಯೋ ಅಥವಾ ಹೆಚ್ಚು ಪ್ರತ್ಯಾಮ್ಲೀಯವಾಗಿದೆಯೋ ಅಥವಾ ಕಡಿಮೆ ಪ್ರತ್ಯಾಮ್ಲೀಯವಾಗಿರೋದಕ್ಕೆ ಒಂದು ಮಾನವನ್ನ ಹೊಂದಿದ್ದವು. ಯಾರು? ಆಮ್ಲ ಮತ್ತು ಪ್ರತ್ಯಾಮ್ಲ ಇವರ ಪ್ರಭಾವವನ್ನ ಅಥವಾ ಸಾರತೆಯನ್ನ ಅಳೆಯಲಿಕ್ಕೆ ಒಂದು ಮಾನವನ್ನ ಬಳಸ್ತಾ ಇದ್ವಿ. ಯಾವ್ದಪ್ಪ ಅಂದ್ರೆ pH ಕಾಗದ, pH ಒಂದು ಅಳತೆ ಪಟ್ಟಿಯನ್ನ ಬಳಕೆ ಮಾಡ್ತಾ ಇದ್ರು. ಈ pH ಕಾಗದದ ಸಹಾಯದಿಂದ ಆಮ್ಲ ಎಷ್ಟು ಪ್ರಬಲತೆಯನ್ನು ಹೊಂದಿದೆ, ಪ್ರತ್ಯಾಮ್ಲ ಎಷ್ಟು ಪ್ರಬಲತೆ ಹೊಂದಿದೆ ಅದನ್ನ ಕಂಡಿಡ್ತಾ ಇದ್ರು. ಈ pH ಕಾಗದ ನೋಡಿ 1 ರಿಂದ 14 ಸಂಖ್ಯೆಯನ್ನ ಹೊಂದಿರುವಂತ ಕಾಗದ ಇದು. pH ಮಾನ 1 ಇದ್ರೆ ಪ್ರಬಲ ಆಮ್ಲ ಅಂತ ಕರಿತಾ ಇದ್ರು. ಅದೇ ರೀತಿ pH 14 ಇದ್ದಿದ್ರೆ ನೀಲಿ ಬಣ್ಣವನ್ನ ಹೊಂದಿರ್ತಾ ಇದ್ದ, ಅವನಿಗೆ ಪ್ರಬಲ ಪ್ರತ್ಯಾಮ್ಲ ಅಂತ ಕರಿತಾ ಇದ್ರು. ಹೀಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ಇಬ್ಬರೂ ಸಹ ಒಟ್ಟಿಗೆ ಸೇರಿದಾಗ ಒಂದು ವಸ್ತುವನ್ನ ಕೊಡ್ತಾ ಇದ್ರು. ಅದ್ರ ಹೆಸರೇನು? ಲವಣ. ಲವಣಗಳನ್ನು ಉಂಟು ಮಾಡ್ತಾ ಇದ್ರು. ಈ ಎರಡು ಆಮ್ಲ ಮತ್ತು ಪ್ರತ್ಯಾಮ್ಲ ಇಬ್ರು ಗೆಳೆಯರಿದ್ರಲ್ಲ, ಅವರಿಬ್ರು ಒಟ್ಟಿಗೆ ಸೇರಿದಾಗ ಒಂದು ತಟಸ್ಥ ಲವಣವನ್ನ ಕೊಡ್ತಾ ಇದ್ರು. ಸೊ ಈ ಒಂದು ಕ್ರಿಯೆಗೆ ಅಂತ ಕರಿತಾ ಇದ್ರಪ್ಪ ಅಂತಂದ್ರೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಹೀಗೆ ಒಂದು ಸಣ್ಣ ಒಂದು ಕಥೆಯ ಮೂಲಕ, ಕಾಲ್ಪನಿಕ ಕಥೆಯ ಮೂಲಕ ನಾವು ಏನ್ ತಿಳ್ಕೊಬಹುದು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ನಾವು ತಿಳ್ಕೊಬಹುದಲ್ಲ ಮಕ್ಕಳೇ? ಕೆಲವೊಂದು ಪ್ರಶ್ನೆ ಕೇಳೋ ನಾನು. ಆಮ್ಲಗಳು ಯಾವ ರುಚಿಯನ್ನು ಹೊಂದಿದ್ವಮ್ಮ? ಆಮ್ಲಗಳು ಯಾವ ರುಚಿಯನ್ನು ಹೊಂದಿದ್ವು? ಆಮ್ಲಗಳು ಯಾವ ರುಚಿಯನ್ನು ಹೊಂದಿದ್ವಪ್ಪ? ಹುಳಿ ರುಚಿಯನ್ನ ಹೊಂದಿದ್ವು. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಯಾವ ರುಚಿಯನ್ನು ಹೊಂದಿದ್ವು? ವೆರಿ ಗುಡ್, ಕಹಿ ರುಚಿಯನ್ನ ಹೊಂದಿದ್ವು. ಆಮ್ಲಗಳು ಯಾವ ಲಿಟ್ಮಸ್ ಅನ್ನ ಯಾವ ಲಿಟ್ಮಸ್ ಆಗಿ ಪರಿವರ್ತನೆ ಮಾಡ್ತಿದ್ವಮ್ಮ? ಆಮ್ಲಗಳು ನೀರು ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತಾ ಇದ್ವು. ಅದೇ ರೀತಿ ಪ್ರತ್ಯಾಮ್ಲಗಳು ಯಾವ ಲಿಟ್ಮಸ್ ಅನ್ನು ಯಾವ ಲಿಟ್ಮಸ್ ಆಗಿ ಪರಿವರ್ತನೆ ಮಾಡ್ತಿದ್ವಮ್ಮ? ತಿರುಗಿಸಿದ್ವಲ್ವಾ? ಅದೇ ರೀತಿಯಾಗಿ ಆಮ್ಲ ನೀರಿನಲ್ಲಿ ಕರಗಿದಾಗ ಯಾವ ಅಯಾನ್ಗಳನ್ನು ಕೊಡ್ತಾ ಇದ್ದಮ್ಮ? ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಯಾವ ಅಯಾನ್ಗಳನ್ನು ಕೊಡ್ತಾ ಇದ್ದ?
ಜೊರಗಿಡು ಹೈಡ್ರೋಜನ್ ಅಯಾನ್ಗಳನ್ನ ಕೊಡ್ತಾ ಇದ್ದ. ಅದೇ ರೀತಿ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಯಾವ ಅಯಾನ್ಗಳನ್ನ ಕೊಡ್ತಿದ್ದಲ್ಲ? ವೆರಿ ಗುಡ್, ಹೈಡ್ರಾಕ್ಸಿಲ್ ಅಯಾನ್ಗಳನ್ನ ಕೊಡ್ತಾ ಇದ್ದ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಇಬ್ಬರು ಒಟ್ಟಿಗೆ ಸೇರಿದಾಗ, ಪರಸ್ಪರ ಸೇರಿದಾಗ ಯಾವ ವಸ್ತುವನ್ನ ಕೊಡ್ತಾ ಇದ್ರು, ಉತ್ಪತ್ತಿ ಮಾಡ್ತಿದ್ದಮ್ಮ? ವೆರಿ ಗುಡ್, ಲವಣಗಳನ್ನ ಕೊಡ್ತಾ ಇದ್ರು ಅವರಿಬ್ರು ಒಟ್ಟಿಗೆ ಸೇರಿದಾಗ. ಅವರು ಲವಣಗಳು ಮಾಡುವ ಕ್ರಿಯೆ ಏನಂತ ಕರಿತಾ ಇದ್ರಪ್ಪ? ತಟಸ್ಥೀಕರಣ ಕ್ರಿಯೆ ಅಂತ ಕರಿತಾ ಇದ್ರು. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ನೀಲಿ ಲಿಟ್ಮಸ್ ಇಂದ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಉದಾಹರಣೆ: ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಉದಾಹರಣೆ: ಸೋಡಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಖನಿಜ, ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಉದಾಹರಣೆಗೆ ಈ ಕ್ರಿಯೆಗೆ ತಟಸ್ಥೀಕರಣ ಎನ್ನುತ್ತಾರೆ. ಉದಾಹರಣೆ: ಸೋಡಿಯಂ ಕ್ಲೋರೈಡ್, ಮೆಗ್ನೀಸಿಯಂ ಸಲ್ಫೇಟ್. ಆಮ್ಲಗಳು ಪ್ರತ್ಯಾಮ್ಲವನ್ನು ಹುಳಿ ರುಚಿಯನ್ನು ಹೊಂದಿರುತ್ತವೆ. ನೀಲಿ ಲಿಟ್ಮಸ್ನಿಂದ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಉದಾಹರಣೆಗೆ ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ಕೆಂಪು ಲಿಟ್ಮಸ್ ಪೇಪರ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಉದಾಹರಣೆ: ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇವು ಎಂಥ ಸಂಯುಕ್ತಗಳು? ಪ್ರತ್ಯಾಮ್ಲಗಳು. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಉದಾಹರಣೆ: ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ನೀಲಿ ಲಿಟ್ಮಸ್ ಅನ್ನು ಕೆಂಪು ಲಿಟ್ಮಸ್ ಆಗಿ ತಿರುಗಿಸುತ್ತವೆ. ಉದಾಹರಣೆ: ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣಗಳು ಉಂಟು ಮಾಡುತ್ತವೆ. ಈ ಕ್ರಿಯೆಯನ್ನು ತಟಸ್ಥೀಕರಣವಾಗಿ ಸೋಡಿಯಂ ತಟಸ್ಥೀಕರಣ ಎನ್ನುತ್ತಾರೆ. ಲವಣಗಳಿಗೆ ಉದಾಹರಣೆ: ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೇಟ್. ಆಮ್ಲಗಳು ಪ್ರತ್ಯಾಮ್ಲಗಳು ವರ್ತಿಸಿ ಲವಣಗಳನ್ನು ಉಂಟು ಮಾಡಿ ಈ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುತ್ತಾರೆ. ಲವಣಗಳಿಗೆ ಉದಾಹರಣೆ: ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೇಟ್. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣಗಳನ್ನು ಉಂಟು ಮಾಡುತ್ತೇವೆ. ಈ ಕ್ರಿಯೆಗೆ ತಟಸ್ಥೀಕರಣ ಎನ್ನುತ್ತಾರೆ. ಲವಣಗಳಿಗೆ ಉದಾಹರಣೆ: ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೇಟ್. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಉದಾಹರಣೆ: ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಉದಾಹರಣೆ: ಸೋಡಿಯಂ ಹೈಡ್ರಾಕ್ಸೈಡ್,
ಆಹಾರ ವಸ್ತುಗಳಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೆದು ಯಾವ ರಾಸಾಯನಿಕ ವಸ್ತು ಇರುತ್ತದೆ? ಆಮ್ಲಗಳು. ಆಮ್ಲ. ವಾಕ್ಯದಲ್ಲಿ ಹೇಳು. ಹುಳಿ ರುಚಿಯನ್ನು ಹೊಂದಿರುತ್ತವೆ. ಹುಳಿ ರುಚಿಯನ್ನು ಹೊಂದಿರುವ ಆಹಾರ ಪದಾರ್ಥಗಳು ಆಮ್ಲಗಳನ್ನು ಹೊಂದಿರುತ್ತವೆ. ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ. ಕಹಿ ರುಚಿಯನ್ನು ಹೊಂದಿರುವ ಯಾವ ಆಹಾರದ ಪದಾರ್ಥ ಇರುತ್ತವೆ? ಕಹಿ ರುಚಿಯಲ್ಲಿರುವ ಪದಾರ್ಥದಲ್ಲಿ ಯಾವ ರಾಸಾಯನಿಕ ಇರುತ್ತದೆ? ಕಹಿ ರುಚಿಯ ಹೊಂದಿರುವ ಆಹಾರ ಪದಾರ್ಥದಲ್ಲಿ ಯಾವ ರಾಸಾಯನಿಕ ಇರುತ್ತವೆ? ಯಾವ ರಾಸಾಯನಿಕ ಇರ್ತದಮ್ಮ? ಜೋರಾಗಿ ಹೇಳಮ್ಮ. ಪ್ರತ್ಯಾಮ್ಲಗಳು ಇರುತ್ತವೆ. ಲವಣಗಳು ಉಂಟು ಮಾಡುವ ಕ್ರಿಯೆ ಯಾವುದು? ತಟಸ್ಥೀಕರಣ. ಯಾವುದಮ್ಮ? ತಟಸ್ಥೀಕರಣ.